FYTV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಸಾಧನೆಗೆ ಬಡತನ ಅಡ್ಡಿಯಾಗದು ಎಂಬ ನಿದರ್ಶನದಂತೆ ಇಳಕಲ್ನಲ್ಲಿ ಗುಜರಿ ತುಂಬುವವರ ಮಗ ಈಗ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಬಾಗಲಕೋಟೆಯ ಇಳಕಲ್ ನಗರದ ನೇಕಾರ ಕಾಲೋನಿಯ ಮೊಹಮ್ಮದ್ ಅಜರುದ್ದೀನ್ ಪ್ರಾಥಮಿಕ ಶಾಲೆ ಇಳಕಲ್ ನಗರದ ಮಹಾಂತ ಗುರುಗಳ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ 6ನೇ ತರಗತಿಗೆ ನವೋದಯ ಶಾಲೆ ಧಾರವಾಡ ಕೃಷಿ ವಿವಿಯಲ್ಲಿ ಪದವಿ ಪಡೆದಿದ್ದಾರೆ. 2023ರಲ್ಲಿ ಪರೀಕ್ಷೆ ನಡೆದು 2024ರ ಜುಲೈ 5ರಂದು ಫಲಿತಾಂಶ ಹೊರಬಿದ್ದಿದೆ. ಈ ಪರೀಕ್ಷೆಯಲ್ಲಿ 163ನೇ ರ್ಯಾಂಕ್ ಪಡೆದಿರುವ ಇಳಕಲ್ ನಗರದ ನೇಕಾರ ಕಾಲೋನಿಯ ಮೊಹಮ್ಮದ್ ಅಜರುದ್ದೀನ್ ಹಾಲ್ಯಾಳ ಸಾಧನೆ ಮಾಡಿದ್ದಾರೆ. ಯುಪಿಎಸ್ಸಿ ನಡೆಸುವ ಸಿಎಪಿಎಫ್ ಪರೀಕ್ಷೆ ಪಾಸ್ ಮಾಡಿರುವ ಮೊಹಮ್ಮದ್ ಅಜರುದ್ದೀನ್ ಹಾಲ್ಯಾಳರ ಸಾಧನೆಗೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮೊಹಮ್ಮದ್ ಅಜರುದ್ದೀನ್ ಎಂ ಹಾಲ್ಯಾಳ್ ಅಂತೇಳಿ. ನಾನು ಇಳಕಲ್ ನಗರದವನಾಗಿದ್ದು ಫಸ್ಟ್ ಟು 5th ಸ್ಟ್ಯಾಂಡರ್ಡ್ ನಂದು ಶ್ರೀ ಗುರು ಮಹಾಂತೇಶ ಶಿಶುವಿಹಾರ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಜೊತೆಗೇ 4ನೇ ಮತ್ತು 5ನೇತೆಯಲ್ಲಿ ನಾನು ನವೋದಯ ಕೋಚಿಂಗ್ ತೊಗೊಂಡೆ ಜಿ ರೇಷ್ಮೆ ಸರ್ ಹತ್ರ. ಅದಾದಮೇಲೆ ನವೋದಯ ಸೆಲೆಕ್ಟ್ ಆಯ್ತು. ನಂದು 6th to 12th ಸ್ಟ್ಯಾಂಡರ್ಡ್ ನಾನು ನವೋದಯಲ್ಲಿ ಓದಿದೆ. ಅದಾದಮೇಲೆ 4 ವರ್ಷ BSc ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡದಲ್ಲಿ ಓದಿದೆ. ಅದಾದಮೇಲೆ ನಾನು UPSC ಕೋಚಿಂಗ್ ಅಂತೇಳಿ ಮುಂಬೈಗೆ ಹೋದೆ. ಅಲ್ಲಿ ಹಜ್ ಕಮಿಟಿ ಆಫ್ ಇಂಡಿಯಾ ಅಂತೇಳಿ ಅಲ್ಲಿ ಫ್ರೀ ಕೋಚಿಂಗ್ ನಂದು ಸೆಲೆಕ್ಷನ್ ಆಗಿತ್ತು. ಅಲ್ಲಿ ನಾನು ನನ್ನ ಸ್ಟಡೀಸನ್ನು ಕಂಟಿನ್ಯೂ ಮಾಡಿದೆ. ಅಲ್ಲಿ 2 ವರ್ಷ. ಅದಾದಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ನ್ಯೂ ದಿಲ್ಲಿ ಅಲ್ಲಿ ನಾನು 2 ವರ್ಷ ಸ್ಟಡೀಸ್ ಮಾಡಿದೆ. ಅದಾದಮೇಲೆ 2019ನಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದೆ. ಅದಾದಮೇಲೆ 2020ಯಲ್ಲಿ ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ. ಅದರಲ್ಲಿ ಪ್ರಿಲಿಮ್ಸ್ ಪಾಸ್ ಆಯಿತು, ಹಾಗೆ ಮೇನ್ಸ್ ಆಗಲಿಲ್ಲ. 2021ನಲ್ಲಿ ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ. ಥರ್ಡ್ ಅಟೆಂಪ್ಟ್ ಕೊಟ್ಟೆ 2021ನಲ್ಲಿ. ಅವಾಗ ನಂದು ಪ್ರಿಲಿಮ್ಸ್ ಆಯಿತು. ಆದರೆ ಮೇನ್ಸ್ ಎಕ್ಸಾಮ್ ಡ್ಯೂರಿಂಗಲ್ಲಿ ನಮ್ಮ ಅಪ್ಪರದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅದೇ ಸಮಯದಲ್ಲಿ ನಮ್ಮ ಅಪ್ಪರದು ಡೆತ್ ಆಯಿತು. ಆ ವಿಷಯವಾಗಿ ನಾನು ನಾನು 1 ವರ್ಷ ಗ್ಯಾಪ್ ತೊಗೋಬೇಕಾಯಿತು ನಂದು. ಆಮೇಲೆ 2023ಯಲ್ಲಿ ನಾನು 4th ಅಟೆಂಪ್ಟ್ ಕೊಟ್ಟೆ. ಅವಾಗೂ ನಂದು ಫಿಲಿಮ್ಸ್ ಸ್ಟೇಜಲ್ಲೇ ನಂದು ಆಗಲಿಲ್ಲ. ಅದಾದಮೇಲೆ ನಾನು UPSC CAPF ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ಕೊಟ್ಟು ಆ ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗಿರ್ತೇನೆ. ಆಮೇಲೆ 2024 UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದೇನೆ. ಅದರಲ್ಲಿ ಫಿಲಿಮ್ಸ್ ಎಕ್ಸಾಮ್ ಒಂದು ಪಾಸ್ ಆಗಿದೆ. ಬೋತ್ CSC ಮತ್ತು ಫಾರೆಸ್ಟ್ರಿ IFOS ಪ್ರಿಲಿಮ್ಸ್ ಕೂಡ ನಾನು ಪಾಸ್ ಮಾಡಿದ್ದೀನಿ. ಅದು ಈಗ ಪ್ರೆಸೆಂಟ್ಲಿ ನಾನು ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸರ್, ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಘಟನೆಗಳಾದವು? ಶಿಕ್ಷಣದಲ್ಲಿ ನಮ್ಮದು ಚೆನ್ನಾಗಿ ನಡೀತು. ಶಿಕ್ಷಣ ಏನು ನನಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಶಿಕ್ಷಣದಲ್ಲಿ. ಎಲ್ಲೇ ಹೋದರೂ ಕೂಡ ನವೋದಯ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಅಥವಾ ನನ್ನ ಹೈಯರ್ ಸ್ಟಡೀಸ್ ಆಗಿರ್ಬೋದು, ಎಲ್ಲ ಸ್ಮೂತಾಗಿ ಭಾಳ ಚೆನ್ನಾಗಿ ನಂದು ಎಜುಕೇಷನ್ ಸಿಸ್ಟಮ್ ನಡೀತು. ಬಡತನ ಪರಿಸ್ಥಿತಿ ಇದ್ದಿದ್ರು ನನ್ನ ಮಕ್ಕಳಿಗೇನೋ ಕಡಿಮೆ ಮಾಡಿಲ್ಲ. ಆದರೆ ನನಗೇನು ಕಷ್ಟ ಅಂದರೆ ನಮ್ಮ ಯಜಮಾನ್ರು ಇದೆಲ್ಲ ನೋಡಬೇಕಾಗಿತ್ತು. ಮಗಂದು ಪ್ರೀತಿ ಅವ್ರು ನೋಡಲಿಲ್ಲ. ಅದೆಲ್ಲ ನಾನು ಒಬ್ಬಾಕಿಗೆ ಬಿಟ್ಟು ಹೋಗಿದ್ದಾರೆ. ಅದೆಲ್ಲ ನಾನು ನೋಡ್ತಾ ಇದ್ದೀನಿ. ಅವರಿಬ್ಬರು ಅಣ್ಣರು ನೋಡ್ತಾ ಇದ್ದಾರೆ ಎಲ್ಲರೂ ಆ ಪ್ರೀತಿನ. ನಾ ಎಂದಿಗೆ ಈ ಪ್ರೀತಿ ಕಳ್ಕೊಳಂಗಿಲ್ಲ. ನನ್ನ ಮಗ ಇಷ್ಟೆಲ್ಲ 4 ಮಂದಿಯಲ್ಲಿ ಬಂದಾನಲ್ಲ, ನನಗಿದೇ ಸಾಕು, ಇದೇ ಸಂತೋಷ ನನಗೆ ಸಾಕು. ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ನಮ್ಮ ಹಲ್ಯಾಳ ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮುಂದೆ ಅರ್ಧನ ನಮ್ಗೆ ಅದೇ ಒಂದೇ ಸಂತೋಷ. ನಮಗೆಲ್ಲ ಈ ಮನೆಯವರೆಲ್ಲರೂ ನಿಂತು ಎಲ್ಲನೂ ಅವರು ಅವನಿಗೆ ಸಪೋರ್ಟ್ ಮಾಡ್ತಾರೆ. ಸಾಕು ನಮಗಿಷ್ಟೇ. ಪ್ರಾರಂಭದಲ್ಲಿ ಪ್ಲಾಸ್ಟಿಕ್ ಕಾಯ್ದು ಕುಟುಂಬ ನಡೆಸ್ತಾ ಇದ್ದ ತಾಯಿ ಈಗ ಗುಜರಿ ತುಂಬುವ ಕಾಯಕ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಬಡತನ ಇದ್ದರೂ ಅಜರುದ್ದೀನ್ ಓದಿಗೆ ಯಾವುದೇ ಕೊರತೆ ಮಾಡದ ತಾಯಿ ಬಿಬಿ ಜಾನ್ ಮಗನ ಕನಸಿಗೆ ಒತ್ತಾಸೆಯಾಗಿ ನಿಂತಿದ್ರು. ಮುಂಬೈ ಹಾಗೂ ದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಪಡೆದುಕೊಂಡಿರುವ ಮೊಹಮ್ಮದ್ ಶೈಕ್ಷಣಿಕ ಜೀವನದಲ್ಲಿ ತನಗೆ ತಾಯಿ ಹಾಗೂ ಸಹೋದರರು ಬಡತನ ತೋರಿಸಲೇ ಇಲ್ಲ. ಅವರು ಕಷ್ಟಪಟ್ಟು ನನ್ನ ಓದಿಗೆ ತೊಂದರೆ ಆಗದಂತೆ ಸಹಾಯ ಮಾಡಿದ್ದಾರೆ ಎಂದು ಸ್ಮರಿಸುತ್ತಾರೆ. ಹಾಗೆ ಒಂದು ಸಲ ಫೇಲ್ ಆಗಿದ್ದೇನೆಂದು ಪ್ರಯತ್ನ ನಿಲ್ಲಿಸಬೇಡಿ, ಆತ್ಮವಿಶ್ವಾಸ ನಿಷ್ಠೆಯಿಂದ ಪ್ರಯತ್ನ ಮಾಡಿ, ಯಶಸ್ಸು ಸಿಗುತ್ತೆ ಎಂದು UPSC ಪರೀಕ್ಷೆ ಕನಸು ಹೊತ್ತವರಿಗೆ ಅಜರುದ್ದೀನ್ ಸಲಹೆ ನೀಡಿದ್ದಾರೆ.